ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತಾ ಇದೆ. ಪ್ರತಿದಿನ ಲಕ್ಷಾಂತರ ಜನ ಬಂದು ಅಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ಕೂಡ ಅಷ್ಟೇ ಮೌನಿ ಅಮಾವಾಸ್ಯೆ ಆದ್ರಿಂದ ವಿಶೇಷ ದಿನ, ಹಾಗಾಗಿ ಅಲ್ಲಿ ಜನಸಂದಣಿ ಜಾಸ್ತಿ ಇತ್ತು. ಹೆಚ್ಚು ಕಡಿಮೆ ಒಂದು 10 ಕೋಟಿ ಜನರವರೆಗೆ ನಿನ್ನೆ ಬಂದಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಡೆದಂತಹ ಅಹಿತಕರ ಘಟನೆ ಕೂಡ ಗೊತ್ತಿದೆ ನಿಮ್ಗೆ. ಅಂದ್ರೆ ಸ್ಟ್ಯಾಂಪೇಡ್ ಆಯ್ತು, ಕಾಲ್ ತುಳಿತಕ್ಕೆ ಸಿಕ್ಕಿ 30 ಜನರವರೆಗೆ ಸತ್ತು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆ ಸಂಖ್ಯೆ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸಾಮಾನ್ಯವಾಗಿ ಪ್ರತಿ ಬಾರಿ ಕೂಡ ಅಷ್ಟೇ ಕುಂಭಮೇಳದಲ್ಲಿ ನಡೀತಾ ಇರ್ತದೆ. ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಕೆಲವರು ಏನೋ ಒಂದ್ ಸ್ವಲ್ಪ ದಾವಂತ ಮಾಡ್ತಾರೆ, ಕೆಲವ್ರನ್ನ ದೂಡ್ತಾರೆ. ಈ ತರಾಗಿ ಒಬ್ರು ಬಿದ್ರಾಯ್ತು, ಆ ಜನಸಂದಣಿಯಲ್ಲಿ ಒಬ್ರ ಮೇಲೆ ಒಬ್ರು ಬೀಳ್ತಾ ಹೋಗ್ತಾರೆ. ಕೆಳಗ್ ಬಿದ್ದವನಿಗೆ ಹೇಳುವ ಸಾಧ್ಯತೆಗಳೇ ಇರಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ಆಗ್ತದೆ. ಉಸಿರುಗಟ್ಟಿ ಸಾಮಾನ್ಯವಾಗಿ ಸಾವನ್ನಪ್ತಾರೆ. ಇದು ಅದೇ ರೀತಿಯಲ್ಲಿ ಕುಂಭಮೇಳದಲ್ಲಿ ಕೂಡ ನಡೆದಿದೆ. ಇದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗಲ್ಲ. ಅಹಿತಕರ ಘಟನೆ ನಡೆದಿದೆ, ನಡಿಬಾರ್ದಿತ್ತು. ಯಾಕಂದ್ರೆ ಅತ್ಯುತ್ತಮವಾದಂತಹ ವ್ಯವಸ್ಥೆಯನ್ನ ಈ ಬಾರಿ ಕುಂಭಮೇಳದಲ್ಲಿ ಮಾಡಿದ್ದಾರೆ. ಆದ್ರೆ ಇದೊಂದು ಅಹಿತಕರ ಘಟನೆ ನಡೆದಿರೋದು ಒಂದು ರೀತಿ ಕಪ್ಪು ಚುಕ್ಕೆ ಅಂತಲೇ ಹೇಳ್ಬಹುದು. ಇದನ್ನ ಯಾರ ಕೈಲೂ ಏನು ಮಾಡ್ಲಿಕ್ಕಾಗಲ್ಲ, ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಎಲ್ಲದೂ ಜನರ ಕೈಲಿರುವಂತಹದ್ದು. ಅವರು ದಾವಂತ ಮಾಡಿಲ್ಲ ಅಂದ್ರೆ ಯಾವುದೇ ಸಮಸ್ಯೆ ಆಗಲ್ಲ. ಇವರು ಏನೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರು ಕೂಡ ಈ ತರದೆಲ್ಲ ನಡೆದು ಹೋಗುತ್ತೆ. ಎಲ್ಲೇ ಆಗ್ಲಿ ಕಾಲ್ ತುಳಿತ ಆಗೋದು ಅಷ್ಟೇ ನಮ್ಮ ತಪ್ಪಿನಿಂದಾಗೆ ನಡೆಯೋದು, ಬೇರೆ ಇನ್ಯಾವುದೇ ರೀತಿಯಾದಂತಹ ಸಮಸ್ಯೆ ಅಲ್ಲಿರೋಲ್ಲ. ಈಗ ಏನಾಗಿದೆ ಅಂದ್ರೆ, ಈಗ ಎಲ್ಲರೂ ಅಖಿಲೇಶ್ ಯಾದವ್ ಅಥವಾ ಬೇರೆ ಉಳಿದವರು ಎಡಚಾರರು ಇವರೆಲ್ಲರೂ ಒಟ್ಟು ಸೇರಿ ಈಗ ಯೋಗಿ ಆದಿತ್ಯನಾಥ್ ಅವ್ರ ಮೇಲೆ ಮುಗಿಬಿದ್ದಿದ್ದಾರೆ. ಅಂದ್ರೆ ಯೋಗಿ ಆದಿತ್ಯನಾಥ್ ಅವರು ಸರಿಯಾದ ರೀತಿಯ ವ್ಯವಸ್ಥೆಯನ್ನ ಮಾಡಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇವರೆಲ್ಲರಿಗೂ ಈಗ ಒಂದು ಮಾತಾಡ್ಲಿಕ್ಕೆ ಒಂದು ಚಾನ್ಸ್ ಸಿಕ್ಕದ ರೀತಿಯಲ್ಲಿ ಆಗಿದೆ. ಇಲ್ಲಿವರೆಗೂ ಕೂಡ ನಾನು ನೋಡ್ತಾ ಇದ್ದೇನೆ, ರಾಹುಲ್ ಗಾಂಧಿ ಅವ್ರದ್ದು ಏನಾದ್ರೂ ಟ್ವೀಟ್ ಏನೋ ಬರ್ಬಹುದು ಅಂದ್ರೆ ಮಹಾಕುಂಭ ಮೇಳದ ಬಗ್ಗೆ ಅಟ್ಲೀಸ್ಟ್ ಒಂದು ವಿಶ್ ಮಾಡಿ ಅವರು ಟ್ವೀಟ್ ಮಾಡಬಹುದು ಕಾಂಗ್ರೆಸ್ನವರು ಅಂತ ಹೇಳಿ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಆದ್ರೆ ಇಲ್ಲಿವರೆಗೂ ಕೂಡ ರಾಹುಲ್ ಗಾಂಧಿ ಯಾವುದೇ ರೀತಿಯಾದಂತಹ ಟ್ವೀಟ್ ಮಾಡಿರಲಿಲ್ಲ. ಆದ್ರೆ ನಿನ್ನೆ ಈ ಘಟನೆ ನಡೆದ ನಂತರ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಮಹಾಕುಂಭ ಮೇಳದಲ್ಲಿ ಸರಿಯಾದಂತ ವ್ಯವಸ್ಥೆಯನ್ನ ಮಾಡಲಿಲ್ಲ, ಯುಪಿ ಗವರ್ಮೆಂಟ್ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ಅಂತ ಹೇಳ್ಕೊಂಡು ಒಂದು ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಇಲ್ಲಿವರೆಗೂ ಅವ್ರು ಮಾತ್ರ ಕಾಯ್ತಾ ಇದ್ರು, ಏನೋ ದುರ್ಘಟನೆ ನಡೀಲಿ ಅಂತ ಹೇಳ್ಕೊಂಡು ಕಾಯ್ತಾ ಇದ್ರು ಅನ್ಸ್ತದೆ. ಅದ್ ಏನೇ ಇರಲಿ, ನಾನು ಈ ಕುಂಭಮೇಳ ಆರಂಭ ಆದಾಗಿಂದ ಇವರು ಯಾಕೆ ಇಲ್ಲಿವರೆಗೆ ರಿಯಾಕ್ಟ್ ಮಾಡಿಲ್ಲ ಅಂತ ಹೇಳ್ಕೊಂಡು ನೋಡ್ತಾ ಇದ್ದೆ. ಬೇರೆ ಇನ್ಯಾರು ಅಲ್ಲ, ಪ್ರಕಾಶ್ ರಾಜ್ ಅವರು. ಅಂದ್ರೆ ನಿಮ್ಗೆ ಗೊತ್ತಿದೆ, ಬುದ್ಧಿಜೀವಿ ಅಂತ ಹೇಳ್ಕೊಂಡು ಇತ್ತೀಚೆಗೆ ಅವ್ರ ಹೆಸರು ಮಾಡ್ತಾ ಇದ್ದಾರೆ. ಇವರು ಯಾಕೆ ಇಲ್ಲಿವರೆಗೆ ಇದನ್ನ ಟೀಕೆ ಮಾಡಿ ಏನೋ ಮಾಡಿ ಒಂದು ಟ್ವೀಟ್ ಏನೋ ಮಾಡ್ಬೇಕಿತ್ತಲ್ಲ ಅಂತ ಹೇಳ್ಕೊಂಡು ಕಾಯ್ತಾ ಇದ್ದೆ. ಆದ್ರೆ ಆ ರೀತಿ ಏನು ಅವ್ರ ಟ್ವೀಟ್ಗಳೇನು ಬಂದಿರಲಿಲ್ಲ. ಆದ್ರೆ ಕೊನೆಗೂ ಒಂದು ಫೋಟೋ ಎಲ್ಲ ಕಡೆ ಶೇರ್ ಆಗ್ಲಿ ಶುರು ಆಯ್ತು. ಅದೇನು ಅಂತ ಹೇಳಿದ್ರೆ, ಪ್ರಕಾಶ್ ರಾಜ್ ಅವರು ನದಿಯಲ್ಲಿ ಇಳಿದು ಸ್ನಾನ ಮಾಡ್ತಾ ಇರುವಂತಹದ್ದು, ಅಂದ್ರೆ ಕೈ ಮುಕ್ಕೊಂಡು ನಿಂತಿರುವಂತಹದ್ದು ಒಂದು ಫೋಟೋ. ಅದನ್ನು ನೋಡಿದಾಗ್ಲೇ ನನ್ಗೆ ಯಾರೋ ಕಳಿಸ್ಕೊಟ್ಟಾಗ ನಾನು ಅವ್ರಿಗೆ ಇಮಿಡಿಯೇಟ್ ಆಗಿ ರಿಪ್ಲೈ ಹಾಕಿದೆ, ಇಲ್ಲ ಇದು ಫೇಕ್ ಫೋಟೋ ಅಂತ ಹೇಳ್ಕೊಂಡು ಹಾಕಿದೆ. ಯಾಕಂದ್ರೆ ಪ್ರಕಾಶ್ ರಾಜ್ ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡುವಂತ ಚಾನ್ಸಸ್ ಇಲ್ವೇ ಇಲ್ಲ ಅಂತೇಳಿ ಹೇಳ್ಬಹುದು. ಅದನ್ನ ಪ್ರಕಾಶ್ ಸಂಬರ್ಗಿ ಇವ್ರು ಯಾರೋ ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಇದರಿಂದಾಗಿ ಇನ್ನಾದ್ರೂ ಇವ್ರ ಪಾಪ ತೊಳೆದು ಹೋಗ್ಲಿ ಅಂತ ಹೇಳ್ಕೊಂಡು ಟ್ವೀಟ್ ಮಾಡಿದ್ದಾರೆ. ಅದಕ್ಕೆ ನನ್ಗೆ ಕಳಿಸ್ಕೊಟ್ಟವರು ಅದಕ್ಕೆ ಇನ್ನೊಂದು ಕ್ಯಾಪ್ಷನ್ ಸೇರಿಸಿ ಕಳಿಸಿದ್ರು, ಗಂಗಾ ನದಿ ಇವರಿಂದಾಗಿ ಅಶುದ್ಧ ಆಯ್ತು ಈಗ ಅಂತ ಹೇಳ್ಕೊಂಡು ಕೂಡ ಕಳಿಸ್ಕೊಟ್ಟಿದ್ರು. ಅಂದ್ರೆ ಪ್ರಕಾಶ್ ರಾಜ್ ಅವ್ರ ಬಗ್ಗೆ ಯಾರ್ಯಾರು ಯಾವ ರೀತಿ ಥಿಂಕ್ ಮಾಡ್ತಾರೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದೇನಿರಲಿ, ನಾನು ಅವ್ರಿಗೆ ಹೇಳಿದೆ, ಇಲ್ಲ ಇದು ಫೇಕ್ ಫೋಟೋ, ಸುಮ್ಮನೆ ಅಲ್ಲಿ ಇವರಿಗೆಲ್ಲ ಶೇರ್ ಮಾಡಬೇಡಿ ಅಂತ ಹೇಳ್ಕೊಂಡು ನಾನು ಹೇಳಿದೆ ಅವರಿಗೆ. ಆದ್ರೆ ಕೊನೆಗೂ ಗೊತ್ತಾಯ್ತು ಅದು ಡೀಪ್ ಫೇಕ್ ಅಲ್ಲಿ ಮಾಡಿರುವಂತಹ ಫೋಟೋ ಅಂತ ಹೇಳ್ಕೊಂಡು. ಕೊನೆಗೆ ಪ್ರಕಾಶ್ ರಾಜ್ ಕೂಡ ಅದಕ್ಕೆ ರಿಯಾಕ್ಟ್ ಕೂಡ ಮಾಡಿದ್ರು. ಅದಾದ್ಮೇಲೆ ಇವರಿಗೆ ಸಂಬರ್ಗಿ ಅವ್ರ ಮೇಲೆ ಕೂಡ ಏನೋ ಕೇಸ್ ಕೂಡ ರಿಜಿಸ್ಟರ್ ಮಾಡಿದಾರಂತೆ. ಫೇಕ್ ಫೋಟೋನ ಎಲ್ಲ ಕಡೆ ಶೇರ್ ಮಾಡ್ತಾ ಇದ್ದಾರೆ ಅಂತಕೊಂಡು ಕೇಸ್ ಹಾಕಿದ್ದೇನೆ ಅಂತ ಕೂಡ ಅವ್ರು ಟ್ವೀಟ್ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಆಗಿರೋದು, ಪ್ರಕಾಶ್ ರಾಜ್ ಅವರು ಉಪಯೋಗಿಸಿರುವಂತ ಕೆಲವೊಂದು ವರ್ಡ್ಗಳು ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಇವರ ಪುಣ್ಯ ಸ್ನಾನದ ಸಂದರ್ಭದಲ್ಲಿ ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ, ಇನ್ನಾದ್ರೂ ಇವ್ರ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ರೀತಿಯಲ್ಲಿ ಬರ್ದಿದ್ದಾರೆ. ಅಂದ್ರೆ ಕೊನೆಗೂ ಪ್ರಕಾಶ್ ರಾಜ್ ಒಪ್ಕೊಂಡ್ರು ಅನ್ಸ್ತಾನೆ, ಗಂಗಾ ಸ್ನಾನ ಪುಣ್ಯ ಸ್ನಾನ ಅಂತ ಹಾಕೊಂಡು. ಆದ್ರೆ ನನ್ಗೆ ಆಶ್ಚರ್ಯ ಆಗೋದು ಏನು ಅಂತ ಹೇಳಿದ್ರೆ, ಹೋಗೋಗಿ ಪ್ರಕಾಶ್ ರಾಜ್ ಅವರ ಫೋಟೋವನ್ನ ಈ ರೀತಿಯಲ್ಲಿ ಗಂಗಾ ನದಿಯಲ್ಲಿ ಅವರು ಮುಳುಗಿ ಹೇಳ್ತಾ ಇರೋ ರೀತಿಯಲ್ಲಿ ಯಾಕೆ ತೋರಿಸ್ಬೇಕಿತ್ತು, ಇದ್ರ ಅವಶ್ಯಕತೆ ಏನಿತ್ತು ಅಂತೇಳಿ. ಯಾಕಂದ್ರೆ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿದೆ ಪ್ರಕಾಶ್ ರಾಜ್ ಇಂಥದ್ದೆಲ್ಲ ಮಾಡಲ್ಲ ಅಂತ ಕೊಂಡು ಅವ್ರು ಹೇಳ್ತಾರೆ, ನಾನ್ ನಾಸ್ತಿಕ ಅಂತ ಕೊಂಡು ಅವ್ರು ಎಲ್ಲ ಕಡೆ ಹೇಳ್ಕೊಂತಾರೆ. ಆದ್ರೆ ಅವ್ರನ್ನ ತುಂಬಾ ಜನ ಟೀಕೆ ಕೂಡ ಮಾಡ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ಹಿಂದೆ ಅವರೊಂದು ಫೋಟೋವನ್ನ ಶೇರ್ ಮಾಡ್ಕೊಂಡಿದ್ರು. ಅದರಲ್ಲಿ ಅವರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತನ್ನ ಹೆಂಡತಿ ಜೊತೆಗೆ ನಿಂತಿರುವಂತ ಒಂದು ಫೋಟೋ. ಅದರಲ್ಲಿ ದೇವಸ್ಥಾನಕ್ಕೆ ಹೋಗಿ ಹೊರಗಡೆ ಬಂದಿದ್ದಾರೆ, ತಮ್ಮ ಶರ್ಟ್ ಅನ್ನ ಬಿಚ್ಚಿ ಒಂದು ಶಾಲನ್ನು ಹೊಲ್ಕೊಂಡು ಪಂಚೆ ಉಟ್ಕೊಂಡು ನಿಂತ್ಕೊಂಡಿರುವಂತಹ ಒಂದು ಫೋಟೋ. ಅದ್ರ ಬಗ್ಗೆ ಕೂಡ ಅವ್ರು ಹೇಳಿದ್ರು, ನನ್ನ ಹೆಂಡತಿ ಬಹಳಷ್ಟು ದೈವ ಭಕ್ತೆ, ಆದ್ರಿಂದಾಗಿ ಅವಳ ಜೊತೆ ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೇನೆ ಅಂತೇಳಿ ಹೇಳಿದ್ರು. ಅದ್ರ ಹಿನ್ನೆಲೆ ಏನು ಅಂತ ಹೇಳಿ ತಿಳ್ಕೊಂಡಾಗ ಗೊತ್ತಾಗಿದೆ ಏನು ಅಂತ ಹೇಳಿದ್ರೆ, ಅವರಿಗೆ ಬಹಳಷ್ಟು ಕಾಲ, ಅಂದ್ರೆ 2ನೇ ಮದುವೆ ಆದ್ಮೇಲೆ ಬಹಳಷ್ಟು ಕಾಲ ಮಕ್ಕಳಾಗಿರ್ಲಿಲ್ಲ. ಹಾಗಾಗಿ ಅವರ ಹೆಂಡತಿಯನ್ನು ಹರಕೆ ಹೊತ್ತಿದ್ರಂತೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಏನು ನಡ್ಕೊಳ್ತೇನೆ ಅಂತ ಹೇಳಿ. ನಂತರ ಅವ್ರಿಗೆ ಮಗುವಾಗಿದೆ, ಆ ನಂತರ ಅಲ್ಲಿಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಇವರು ಹೋಗಿದ್ದಾರಂತೆ. ಅಂದ್ರೆ ಸಾಮಾನ್ಯವಾಗಿ ನಮ್ ಕಡೆ ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಹರಕೆ ಹೊರ್ತಾರೆ. ಅವರ 2ನೇ ಹೆಂಡತಿ ಎಲ್ಲಿಯವರು ನಂಗೆ ಗೊತ್ತಿಲ್ಲ, ಬಹುಶಃ ಅದೇ ನಂಬಿಕೆಯಲ್ಲಿ ಹರಕೆ ಹೊತ್ತಿದ್ದಾರೆ ಅನ್ಸ್ತದೆ. ಅದ್ ಏನೇ ಇರಲಿ, ಒಟ್ಟಾದ್ಮೇಲೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಇವ್ರು ಸೇವೆ ಸಲ್ಲಿಸಿರುವಂತಹ ಈ ಫೋಟೋ ಇದೆಯಲ್ಲ, ಅದು ಎಲ್ಲ ಕಡೆ
ವೈರಲ್ ಕೂಡ ಆಗಿತ್ತು. ಕೊನೆಗೆ ಅದಕ್ಕೆ ಅವ್ರು ಕ್ಲಾರಿಟಿ ಕೂಡ ಕೊಟ್ಟರು ಕೆಲವೊಂದು ಇಂಟರ್ವ್ಯೂಗಳಲ್ಲಿ. ನನ್ನ ಹೆಂಡತಿಯ ನಂಬಿಕೆಯನ್ನು ನಾನು ಗೌರವಿಸ್ತೇನೆ, ಹಾಗಾಗಿ ಅವ್ರ ಜೊತೆಗೆ ನಾನು ಹೋಗಿದ್ದೇನೆ ದೇವಸ್ಥಾನಕ್ಕೆ. ಅದು ಬಿಟ್ಟು ನನಗೇನು ದೇವ್ರ ಮೇಲೆ ನಂಬಿಕೆ ಇಲ್ಲ, ನಾನು ಇದ್ಯಾವುದನ್ನು ಫಾಲೋ ಮಾಡಲ್ಲ ಅಂತೇಳಿ ಹೇಳಿದ್ದಾರೆ. ಆಕ್ಚುಲಿ ಪ್ರಕಾಶ್ ರಾಜ್ ಅವರ ಮೊದಲಿನ ಹೆಸರು ಪ್ರಕಾಶ್ ರೈ ಅಂತೇಳಿತ್ತು. ರೈ ಅಂದ್ರೆ ಬಂಟ ಸಮುದಾಯಕ್ಕೆ ಸೇರಿದವರು. ಕೊನೆಗೆ ಅವರು ಇದಕ್ಕೆದಾಗ ಪ್ರಕಾಶ್ ರಾಜ್ ಆದ್ರು. ಅದಕ್ಕೆ ಕಾರಣ ಏನೋ ಗೊತ್ತಿಲ್ಲ. ಫಿಲ್ಮ್ ಇಂಡಸ್ಟ್ರಿ ಬಂದ್ಮೇಲೆ ಬಹುಶಃ ಕೆಲವರು ಹೆಸರನ್ನ ಬದಲಾಯಿಸ್ಕೊಂತಾರೆ, ಅದಕ್ಕಾಗಿ ಬದಲಾಯಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ಅವರು ಗುಟ್ಟಾಗಿ ಕ್ರಿಶ್ಚಿಯಾನಿಟಿಯನ್ನ ಫಾಲೋ ಮಾಡ್ತಾ ಇದ್ದಾರೆ, ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿದ್ದಾರೆ ಅಂತೇಳಿ ಹೇಳೋರು ಕೂಡ ತುಂಬಾ ಜನ ಇದ್ದಾರೆ. ಅದೇನೋ ಅವ್ರಿಗೆ ಬಿಟ್ಟಿದ್ದು, ಅವ್ರು ಯಾವ ಧರ್ಮವನ್ನು ಬೇಕಾದ್ರೂ ಫಾಲೋ ಮಾಡ್ಲಿ, ಆದ್ರೆ ಬೇರೆ ಧರ್ಮವನ್ನ ಹೀಗಳೆಯೋದನ್ನ ಬಿಟ್ಟರೆ ತುಂಬಾ ಒಳ್ಳೇದವರು. ಆದ್ರೆ ಅದನ್ನ ಅವ್ರು ಬಿಡೋದಿಲ್ಲ, ಯಾಕಂದ್ರೆ ಹಿಂದೂ ಧರ್ಮ ಅನ್ನೋದು ಬಿಟ್ಟಿಯಾಗಿ ಸಿಕ್ಕಿದೆ ಎಲ್ರಿಗೂ. ಯಾವ ಬೇಕಾದ್ರೂ ಹೇಗ್ ಬೇಕಾದ್ರೂ ಬೈತಾ ಇರ್ಬೋದು. ಅದೇ ಕೆಲಸವನ್ನ ಪ್ರಕಾಶ್ ರಾಜ್ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಾನೀಗ ಈ ವಿಷಯ ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಅವರು ಹೇಳಿದಾರಲ್ಲ, ಅಂದ್ರೆ ತನ್ನ ಹೆಂಡತಿ ದೈವ ಭಕ್ತೆ, ಆಕೆಯ ಎಲ್ಲ ಭಾವನೆಗಳನ್ನ ನಾನು ಗೌರವಿಸ್ತೇನೆ ಅಂತೇಳಿ. ಅದೇ ಬೇರೆ ಹಿಂದೂಗಳ ಭಾವನೆಯನ್ನ ಇವ್ರು ಯಾಕೆ ಗೌರವಿಸಲ್ಲ? ಹಿಂದೂಗಳನ್ನ ಅಷ್ಟೊಂದು ಯಾಕೆ ಹೀಗಳಿತಾರೆ? ಪ್ರತಿಯೊಂದು ವಿಷಯದಲ್ಲಿ ಇವರು ತಪ್ಪು ನೋಡ್ತಾ ಇರ್ತಾರೆ, ಅವರ ಎಲ್ಲಾ ಆಚರಣೆಗಳನ್ನ ಇವರು ಟೀಕೆ ಮಾಡ್ತಾರೆ. ಅದನ್ನ ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ಪುನಃ ಇನ್ನೊಂದ್ಸರಿ ಹೇಳ್ಬೇಕಂದ್ರೆ, ಇವ್ರು ಯಾರೇ ಬುದ್ಧಿಜೀವಿ ಆಗಿರ್ಲಿ, ಯಾರೇ ಆಗಿರ್ಲಿ, ಇವ್ರು ಯಾವಾಗ್ಲೂ ಅಷ್ಟೇ ಮಾತಾಡೋದು ಹಿಂದೂ ಧರ್ಮದ ಬಗ್ಗೆ ಮಾತ್ರ ಮಾತಾಡ್ತಾರೆ. ಅದು ಬಿಟ್ರೆ ಬೇರೆ ಧರ್ಮದ ಬಗ್ಗೆ ಅವ್ರು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಗೊತ್ತಿದೆ ಅವರಿಗೆ, ಒಂದ್ ವೇಳೆ ಬೇರೆ ಧರ್ಮದವ್ರ ಬಗ್ಗೆ ಮಾತಾಡಿದ್ರೆ ಖಂಡಿತವಾಗಿ ಅವ್ರು ಸುಮ್ಮನೆ ಇರಲ್ಲ. ಇವರಿಗೆ ಮುಂದಿನ ದಿನಗಳಲ್ಲಿ ಏನ್ ಶಾಸ್ತಿ ಮಾಡ್ಬೇಕೋ ಅದನ್ನ ಮಾಡ್ತಾರೆ. ಹಾಗಾಗಿ ಬೇರೆಯವ್ರ ಬಗ್ಗೆ ಅವ್ರು ಮಾತಾಡ್ಲಿಕ್ಕೆ ಹೋಗಲ್ಲ. ಅದೇ ರೀತಿಯಲ್ಲಿ ಪ್ರಕಾಶ್ ರಾಜ್ ಅವರು ಕೂಡ ಅಂತ ಹೇಳ್ಕೊಂಡು ನಿಮ್ಗೆಲ್ರಿಗೂ ಗೊತ್ತಿರುವಂತಹದ್ದು. ನಾನು ಈ ವಿಷಯ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕೊನೆಗೂ ಅವ್ರ ಬಾಯಿಂದ ಒಂದು ಒಳ್ಳೆ ಮಾತು ಬಂತಲ್ಲ ಅಂತ. ಅಂದ್ರೆ ಈ ತರ ಟ್ವೀಟ್ ನಲ್ಲಿ ಅವ್ರು ಹಾಕಿರೋದು ಓದಿ ಹೇಳ್ತೇನೆ ನೋಡಿ. ಅವರ ಪವಿತ್ರ ಪೂಜೆಯಲ್ಲೂ ಸುಳ್ಳು ಸುದ್ದಿ ಹಬ್ಬಿಸಿ ಹೊಲಸು ಮಾಡುವುದೇ ಕೆಲಸ ಇವ್ರದ್ದು ಅಂತಕೊಂಡು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಕ್ಲೀನ್ ಆಗಿ ಅವ್ರು ಒಪ್ಕೊಳ್ತಾ ಇದ್ದಾರೆ, ಅವರ ಪವಿತ್ರ ಪೂಜೆ ಅಂತಕೊಂಡು. ಅಂದ್ರೆ ಇಲ್ಲಿ ಏನ್ ನಡೀತಾ ಇದೆ ಅದು ತುಂಬಾ ಪವಿತ್ರವಾದದ್ದು ಅಂತೇಳಿ ಕೊನೆಗೂ ಒಪ್ಕೊಂಡಿದ್ದಾರೆ ಅನ್ಸ್ತದೆ ಪ್ರಕಾಶ್ ರಾಜ್. ನೋಡೋಣ ಮುಂದಿನ ದಿನಗಳಲ್ಲಿ ಪ್ರಕಾಶ್ ರಾಜ್ಗೆ ಇನ್ನು ಒಳ್ಳೆ ಬುದ್ಧಿ ಬಂದ್ರು ಬರ್ಬೋದು. ಅದಕ್ಕಾಗಿ ನಾವೆಲ್ಲರೂ ಕಾಯ್ತಾ ಇರ್ಬೇಕಾಗ್ತದೆ. ಯಾರೋ ಒಬ್ಬ ಒಂದು ಧರ್ಮದ ಬಗ್ಗೆ ಇನ್ನೊಂದ್ರ ಬಗ್ಗೆ ಕೆಟ್ಟದ್ ಮಾತಾಡ್ತಾ ಇದ್ದವನು ಮುಂದಿನ ದಿನಗಳಲ್ಲಿ ಆತ ಬದಲಾಗ್ತಾ ಹೋದ್ರೆ ಅದು ಒಳ್ಳೆಯ ಸೂಚನೆ ಅನಿಸ್ತದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಎಷ್ಟು ಬದಲಾಗ್ತಾರೆ ಪ್ರಕಾಶ್ ರಾಜ್ ಅಂತಕೊಂಡು. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.